ಎಲ್ರಿಗೂ ನಮಸ್ಕಾರ. ನನ್ನ ಡಯಾಬಿಟಿಸ್ ಮಾಸ್ಟರ್ ಕ್ಲಾಸ್ ಸೀರೀಸ್ಗೆ ಮತ್ತೆ ಸುಸ್ವಾಗತ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ಡಯಾಬಿಟಿಸ್ ಅಂದರೆ ಏನಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಸೌತ್ ಇಂಡಿಯನ್ಸ್ಗೆ ಡಯಾಬಿಟಿಸ್ ಹೆಚ್ಚು ಏಕೆ ಇರುತ್ತೆ, ಕಾರಣಗಳು ಏನು, ಯಾವ್ದು ರಿಸ್ಕ್ ಫ್ಯಾಕ್ಟರ್ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಸ್ಪೆಷಲಿ ನೀವು ಇಂಡಿಯಾ ಒಂದು ಡಯಾಬಿಟಿಸ್ ಕ್ಯಾಪಿಟಲ್ ಅಂತೇಳಿ ಕೇಳಿರ್ಬೋದು. ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಯಾಬಿಟಿಸ್ ಇರುವ ಜನಸಂಖ್ಯೆ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿದ್ದಾರೆ. ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ಮತ್ತೆ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಏನು ಸೌತ್ ಇಂಡಿಯಾ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ಡಯಾಬಿಟಿಸ್ ಇರುವಂತವ್ರು ತುಂಬಾ ಹೆಚ್ಚಿದ್ದಾರೆ. ಇದಕ್ಕೆ ಕಾರಣ ಆದ್ರೆ ಏನ್ ಕಾರಣ? ಇದು ನಮ್ಮ ಸೌತ್ ಇಂಡಿಯನ್ಸ್ ಅಲ್ಲಿ ಫುಡ್ ಏನು ಇದೆ ಅದು ಕಾರಣನಾ, ಲೈಫ್ ಸ್ಟೈಲ್ ಕಾರಣನಾ, ಅಥವಾ ಇದರಿಂದ ಜೆನೆಟಿಕ್ಸ್ ಏನಾದ್ರು ಇದ್ರ ಹಿಂದೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಜೆನೆಟಿಕ್ಸ್, ನಮ್ಮ ಸೌತ್ ಇಂಡಿಯನ್ ಬಾಡಿ ಟೈಪ್ ಏನಿದೆ, ಇದು ಥಿನ್ ಫ್ಯಾಟ್ ಇಂಡಿಯನ್ ಬಾಡಿ ಫಿನಾಮಿನನ್ ಅಂತೇಳಿ ಹೇಳ್ತಾರೆ. ಇದಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ, ಬ್ರಿಟಿಷರು ಕೊಟ್ಟಂತ ಒಂದು ಏನು ಗಿಫ್ಟ್ ಅಂತಾನು ಹೇಳ್ಬೋದು. ಇದಕ್ಕೆ ಒಂದು ಜೆನೆಟಿಕ್ಸ್ ಅಲ್ಲಿ ಥ್ರಿಫ್ಟಿ ಜೀನ್ಸ್ ಅಂತ ಹೇಳ್ತಾರೆ. ಥ್ರಿಫ್ಟಿ ಜೀನ್ಸ್ ಅಂತಂದ್ರೆ, ಆಗಿನ ಕಾಲದಲ್ಲಿ ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಒಂದು ಬರಗಾಲ ಅಂತಂದ್ರೆ ಅವರು, ಮತ್ತೆ ಆಹಾರದ ಅಭಾವ ಏನು ಉಂಟು ಮಾಡಿದ್ರಲ್ಲ ಬ್ರಿಟಿಷರು, ಆ ಟೈಮಲ್ಲಿ ಒಂದು 200 ವರ್ಷ ಆತರ ಆಯ್ತಲ್ಲ, ನಮ್ಮ ಬಾಡಿಯಲ್ಲಿ ಜೀನ್ಸ್ ಚೇಂಜ್ ಆಗಿ ಊಟ ಹೆಚ್ಚು ಸಿಕ್ಕಾಗ ಅದನ್ನು ಕೊಬ್ಬಾಗಿ ಶೇಖರಿಸಿಕೊಳ್ಳುವ ಒಂದು ಜೀನ್ಸ್ ಅವು. ಅದು ಸ್ಪೆಷಲಿ ಎಲ್ಲಿ ಶೇಖರಿಸಿಕೊಳ್ತಾವಂದ್ರೆ, ನಮ್ಮ ಹೊಟ್ಟೆ ಒಳಗಡೆ ವಿಸರಲ್ ಫ್ಯಾಟ್ ಅಂತ ಏನಂತವಲ್ಲ, ಹೊಟ್ಟೆ ಒಳಗಡೆ ಸೇರಿಸ್ಕೊಳ್ತಾವ, ದೇಹದ ಅಂಗಾಂಗಗಳ ಸುತ್ತ ಸೇರಿಸ್ಕೊಳ್ತವೆ. ಅದು ಒಂದು ಥ್ರಿಫ್ಟಿ ಜೀನ್ಸ್. ಬಟ್ ಅದು ಒಂದೇ ಕಾರಣ ಅಲ್ಲ, ನಮ್ಮ ಆಹಾರದಲ್ಲಿ ಆಗಿರುವಂತಹ ಮಾರ್ಪಾಡಾಗಿರ್ಬೋದು, ನಮ್ಮ ಜೀವನದಲ್ಲಿ ಆಗಿರುವಂತ ಒಂದು ಮಾರ್ಪಾಡಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ, ಅದು ಇನ್ನೂ ನಮ್ಮ ಸೌತ್ ಇಂಡಿಯನ್ಸ್ಗೆ ಡಯಾಬಿಟಿಸ್ ಬರಲು ಹೆಚ್ಚು ಕಾರಣವನ್ನು ಮಾಡ್ತಾ ಇದೆ. ಸೊ ಈ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ ಏನು ಕಾನ್ಸೆಪ್ಟ್ ಇದೆ, ಅಂದ್ರೆ ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮ ಅಂತಂದು ನಾವು ಈಸಿಯಾಗಿ ಕನ್ನಡದಲ್ಲಿ ಹೇಳ್ಬೋದು. ನೀವು ಯಾವುದೇ ನಮ್ಮ ಒಂದು ಏನು ಸೌತ್ ಇಂಡಿಯನ್ಸ್ ನೋಡ್ರಿ ನೀವು, ಜನರಲಿ ಪಾಟ್ ಬೆಲ್ಲಿ ಅಂದ್ರೆ ಹೊಟ್ಟೆ ಮುಂದೆ ಬಂದಿರ್ತದೆ, ಕೈಕಾಲು ಸ್ವಲ್ಪ ಸಣ್ಣ ಇರ್ತವೆ. ಸೊ ಹೊಟ್ಟೆ ಬೊಜ್ಜು ಮತ್ತೆ ಕೈಕಾಲು ಸಣ್ಣ, ಈ ತರದಾದಂತ ಒಂದು ಮಾರ್ಪಾಡನ್ನು ನಾವು ನೋಡಿದ್ರೆ, ಒಂದು ಮಾರ್ಫಾಲಜಿ ಅಂತ ಏನಂತೀವಲ್ಲ, ಅದನ್ನ ನೋಡಿದಾಗ ಅವರಿಗೆಲ್ಲ ವಿಸರಲ್ ಫ್ಯಾಟ್ ಹೆಚ್ಚಿರ್ತದೆ. ಸೊ ವಿಸರಲ್ ಫ್ಯಾಟ್ ಅಂದ್ರೆ ನಮ್ಮ ಅಂಗಾಂಗಗಳ ಸುತ್ತ ಈ ಕೊಬ್ಬಿನ ಅಂಶ ಸೇರ್ಕೊಂಡು ಅದು ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡಿ ಡಯಾಬಿಟಿಸ್ ಬರ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಸೊ ಅದು ಒಂದು ಮುಖ್ಯವಾಗಿ ಒಂದು ನಮ್ಮ ಸೌತ್ ಇಂಡಿಯನ್ಸ್ಗೆ ಡಯಾಬಿಟಿಸ್ ಬರಲು ಕಾರಣ ಆಗ್ತದೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಈಗ ಮಾತಾಡೋಣ. ಫುಡ್ ಹ್ಯಾಬಿಟ್ಸ್ ನೀವು ನೋಡಿರ್ಬೋದು, ಸೌತ್ ಇಂಡಿಯನ್ಸ್ ಅಲ್ಲಿ ಇದು ಪ್ರಿಡಾಮಿನೆಂಟ್ಲಿ ರೈಸ್ ಬೇಸ್ಡ್ ಡಯಟ್ ನಾವು ತಗೊಳ್ತೀವಿ. ನೀವು ಒಂದು ಬೇಸಿಕಲಿ ಇಟ್ಸ್ ಎ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಇರುತ್ತೆ. ಇದನ್ನ ನಾವು ಒಪ್ಪಿಕೊಳ್ಳಬೇಕಾದ ಒಂದು ಸತ್ಯ. ಏನಕ್ಕಂದ್ರೆ, ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮುಖ್ಯವಾದ ಆಹಾರ ಏನಂತ ನೀವು ನೋಡ್ಕೊಂಡ್ರೆ, ಅರೌಂಡ್ ಸುತ್ತಿ ಬಳಸಿ ಅದು ರೈಸ್ಗೆ ಬರ್ತದೆ. ಏಕಂದ್ರೆ ಈಗ ನೋಡ್ರಿ, ವೈಟ್ ರೈಸ್ ಇರ್ಬೋದು, ಈ ಬೆಳಗ್ಗೆ ಇಡ್ಲಿ ಅಥವಾ ದೋಸೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು, ಒಂದು ಬಿರಿಯಾನಿ ಇರ್ಬೋದು, ಅಥವಾ ಅವಲಕ್ಕಿ ಇರ್ಬೋದು, ಇವೆಲ್ಲ ಸುತ್ತಿ ಬಳಸಿ ರೈಸಿನ ಪ್ರಾಡಕ್ಟ್ಸ್ ಇರಲ್ಲ. ಆಮೇಲೆ ಒಂದು ಚಪಾತಿ ಇರ್ಬೋದು, ಅದು ಅಗೇನ್ ಕಾರ್ಬೋಹೈಡ್ರೇಟ್ ರಿಚ್ ಥಿಂಗ್. ಸೊ ಇದ್ರ ಜೊತೆ ನಾವು ಸಾಂಬಾರು, ರಸಮ್ಮು ಅದು ಇದು ಮಿಕ್ಸ್ ಮಾಡಿ ತಿಂದ್ವಿ. ಓವರ್ ಆಲ್ ನಮ್ಮ ಫುಡ್ ಏನಿದೆ ತುಂಬಾ ಟೇಸ್ಟಿ ಇದೆ, ಟ್ರೆಡಿಷನಲ್ ಆಗಿ ಟೇಸ್ಟಿಯಾಗಿ ಮಾಡ್ತೀವಿ. ಆದ್ರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಒಂದು ನಾವು ಆಹಾರವನ್ನು ದಿನಂಪ್ರತಿ ಉಪಯೋಗಿಸ್ತಾ ಇರ್ತೀವಿ. ಇದು ಒಂದು ಮುಖ್ಯ ಕಾರಣ ಆಗುತ್ತೆ. ಯಾಕಂದ್ರೆ ಹೈ ಗ್ಲೈಸಿಮಿಕ್, ಈ ವೈಟ್ ರೈಸ್ ಇಂದ ಮಾಡಿರುವಂತ ಏನು ಆಹಾರ ಪದಾರ್ಥಗಳೇನಿದಾವಲ್ಲ, ಇವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್. ಅದ್ರ ಜೊತೆಗೆ ನಾವು ಹೆಚ್ಚು ಕನ್ಸ್ಯೂಮ್ ಮಾಡ್ತೀವಿ, ಹೆಚ್ಚು ತಿಂತೀವಿ. ಸೊ ನಾಟ್ ಓನ್ಲಿ ವೈಟ್ ರೈಸ್ ಇಸ್ ಹೈ ಗ್ಲೈಸಿಮಿಕ್, ಇಟ್ ಈಸ್ ಆಲ್ಸೋ ವಿ ಆರ್ ಡೂಯಿಂಗ್ ಹೈ ಗ್ಲೈಸಿಮಿಕ್ ಲೋಡ್ ಅಂತ ಹೇಳ್ತೀವಿ. ಗ್ಲೈಸಿಮಿಕ್ ಇಂಡೆಕ್ಸ್ ಬೇರೆ, ಗ್ಲೈಸಿಮಿಕ್ ಲೋಡ್ ಬೇರೆ. ಗ್ಲೈಸಿಮಿಕ್ ಲೋಡ್ ಅಂದ್ರೆ ಎಷ್ಟು ನಾವು ಗ್ಲೂಕೋಸ್ ಒಳಗಡೆ ತಗೊಳ್ತೀವಿ. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಎಷ್ಟು ಬೇಗ ಈ ಆಹಾರ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಆಗಿ ಸೇರ್ಕೊಳ್ತದೆ ಅನ್ನೋದು ಗ್ಲೈಸಿಮಿಕ್ ಇಂಡೆಕ್ಸ್. ಅದರ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ ಕೆಳಗಡೆ ವಿಡಿಯೋದಲ್ಲಿ, ನೋಡ್ಕೋಬಹುದು. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನು, ಗ್ಲೈಸಿಮಿಕ್ ಲೋಡ್ ಅಂದ್ರೆ ಏನು. ಓವರ್ ಆಲ್ ಇಲ್ಲಿ ಹೇಳೋದೇನಂದ್ರೆ, ನಾವು ಮಾಡುವಂತ ಆಹಾರ ಏನಿದೆ, ತಿನ್ನುವಂತ ಆಹಾರ ಏನಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ರಾತ್ರಿ ಏನು ಡಿನ್ನರ್ ಆಗಿರ್ಬೋದು, ಎಲ್ಲಾ ಪ್ರಿಡಾಮಿನೆಂಟ್ಲಿ ರೈಸ್ ಬೇಸ್ಡ್ ಆಗಿರೋದ್ರಿಂದ ಗ್ಲೂಕೋಸ್ ಸ್ಪೈಕ್ ಹೆಚ್ಚಾಗುತ್ತೆ. ಗ್ಲೂಕೋಸ್ ಸ್ಪೈಕ್ ಹೆಚ್ಚಾದಷ್ಟು ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಸ್ಪೈಕ್ ಏನ್ ಮಾಡುತ್ತೆ, ಅದು ಹೆಚ್ಚಾದಂತ ಒಂದು ಗ್ಲೂಕೋಸ್ ಅನ್ನ
ಫ್ಯಾಟ್ ಆಗಿ ಮಾರ್ಪಾಡು ಮಾಡಿ ಅಂಗಾಂಗಗಳ ಸುತ್ತ ಸೇರ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೋಸ್ಕರ ನಮಗೆ ಪಾಟ್ ಬೆಲ್ಲಿ ಬರುತ್ತೆ. ಸೊ ಅದು ಒಂದು, ಅದಕ್ಕೆ ಈ ಇದೇನಿದೆ ನಮ್ಮ ಕಾಂಬಿನೇಷನ್ ಇದೆ ಏನಿದೆ ಅದು ಡೇಂಜರಸ್ ಕಾಂಬಿನೇಷನ್ ಇದೆ. ಏನಾದ್ರು ವೈಟ್ ರೈಸ್ ಸಾಂಬಾರು ಅಥವಾ ವೈಟ್ ರೈಸ್ ಒಂದು ಪೊಟ್ಯಾಟೊ ಏನೋ ಆಲೂಗಡ್ಡೆ ಪಲ್ಯ, ಅದನ್ನು ಕಾರ್ಬೋಹೈಡ್ರೇಟ್. ಇಡ್ಲಿ ಸಾಂಬಾರ್ ಚಟ್ನಿ, ಅದ್ರ ಜೊತೆಗೆ ಒಂದು ಟೀ ಕಾಫಿ, ಅದಾದ್ಮೇಲೆ ದೋಸೆ ಚಟ್ನಿ ಸಾಂಬಾರು ಟೀ ಕಾಫಿ, ಅಥವಾ ರೈಸ್ ರಸಮ್ಮು ಕರ್ಡ್ ರೈಸ್, ಈ ತರನ ನೀವು ನೋಡ್ಕೊಂತ ಹೋಗ್ರಿ. ರೈಸ್ ಬೇಸ್ಡ್ ಅದ್ರ ಜೊತೆ ನಾವು ಟೀ ಕಾಫಿ ಒಂದು ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ಏನಾಗುತ್ತೆ, ಓವರ್ ಆಲ್ ಶುಗರ್ ಸ್ಪೈಕ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಗ್ಲೂಕೋಸ್ ಇಂಟಾಲರೆನ್ಸ್ ಮಾಡಿ ಡಯಾಬಿಟಿಸ್ ಮಾಡ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಅದಕ್ಕೆ ಈ ಪಾಲಿಶ್ಡ್ ರೈಸ್ ಏನಿದೆ, ಇಟ್ ಈಸ್ ಹೈ ಶುಗರ್ ರಿಲೀಸ್ ಮಾಡ್ತದೆ. ಅದೇ ನೀವು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯವನ್ನು ನೀವು ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಫೈಬರ್ ಅಂಶ ಹೆಚ್ಚಿರೋದ್ರಿಂದ ಈ ಶುಗರ್ ಸ್ಪೈಕ್ ಆಗೋದನ್ನ ಸ್ವಲ್ಪ ಸ್ಲೋ ಡೌನ್ ಮಾಡ್ತದೆ. ಸೊ ಆ ಒಂದು ಕಾರಣದಿಂದ ವೈಟ್ ರೈಸ್ ಕಂಪೇರ್ ಮಾಡಿದ್ರೆ ಈ ಮಿಲೆಟ್ಸ್ ಏನಿದೆ, ಸಿರಿಧಾನ್ಯ ಏನಿದೆ, ಅದು ಒಳ್ಳೇದು. ಏನಕ್ಕೆ ಅದರಲ್ಲಿ ನೀವು ಹೆಚ್ಚು ತಗೋಬಾರ್ದು, ಆದ್ರೆ ವೈಟ್ ರೈಸ್ ಕಂಪೇರ್ ಮಾಡಿದ್ರೆ ಇದು ನಿಮ್ಮ ಶುಗರ್ ಸ್ಪೈಕ್ ಅನ್ನು ಕಡಿಮೆ ಮಾಡ್ತದೆ. ಅದಾದ್ಮೇಲೆ ನಮ್ಗೆ ನೀವು ಇನ್ನೊಂದು ಆಲೋಚನೆ ಮಾಡಿದ್ರೆ, ನಮ್ಮದು ಕೂತ್ಕೊಳ್ಳುವಂತ ಒಂದು ರೋಗ ಶುರುವಾಗ್ಬಿಟ್ಟಿದೆ. ಕೂತ್ಕೊಳ್ಳುವುದೇ ಒಂದು ರೋಗ ಆಗ್ಬಿಟ್ಟಿದೆ ಈಗ, ಸಿಟ್ಟಿಂಗ್ ಕಲ್ಚರ್ ಅಂತ ಏನಂತೀವಿ. ಯಾಕಂದ್ರೆ ನೀವು ನೋಡ್ರಿ, ಎದ್ದಾಗಿಂದ ರಾತ್ರಿವರೆಗೂ ಏನ್ ಮಾಡ್ತೀರಿ? ಒಬ್ಬ ಆಫೀಸ್ ಗೋಯಿಂಗ್ ಪರ್ಸನ್ ಅಂದ್ರೆ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡುವಂತ ಒಂದು ವ್ಯಕ್ತಿ, ಅಗೇನ್ ನೋಡ್ರಿ, ಡಯಾಬಿಟೀಸ್ ಈ ಅರ್ಬನ್ ಅಂದ್ರೆ ಸಿಟಿಗಳಲ್ಲಿ ಡಯಾಬಿಟಿಸ್ ಇನ್ಸಿಡೆನ್ಸ್ ಹೆಚ್ಚು ಕಂಪೇರ್ ಟು ವಿಲೇಜಸ್ ಅಲ್ಲಿ. ಈಗಲೂ ವಿಲೇಜಸ್ ಅಲ್ಲಿ ಹೆಚ್ಚಾಗ್ತದೆ, ಯಾಕಂದ್ರೆ ಅವರು ಸಿಟಿ ಕಲ್ಚರ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ. ಸೊ ಈ ಕೂತ್ಕೊಳ್ಳುವ ಅಂತ ರೋಗ ಏನಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಮೇಲಿಂದ ಎದ್ದು ಕೂತ್ಕೊಳ್ತ್ರಿ, ಅಲ್ಲಿಂದ ಹೋಗಿ ಟಾಯ್ಲೆಟ್ ಕಮೋಡ್ ಮೇಲೆ ಕೂತ್ಕೊಳ್ತ್ರಿ, ಅಲ್ಲಿಂದ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತ್ಕೊಂಡು ಟೀ ಕುಡಿದ್ರಿ, ಆಮೇಲೆ ಸೋಫಾದ ಮೇಲೆ ಕೂತ್ಕೊಂಡು ಪೇಪರ್ ಓದ್ತೀರಿ, ಅದಾದ್ಮೇಲೆ ಮತ್ತೆ ಬಾತ್ರೂಮ್ ಸ್ನಾನ ಗಿನ ಮಾಡಿ ಮತ್ತೆ ಡ್ರೆಸ್ ಹಾಕೊಂಡು ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಟಿಫಿನ್ ಮಾಡ್ತೀರಿ, ಅದಾದ್ಮೇಲೆ ಬೈಕ್ ಕಾರ್ ಅದರಲ್ಲಿ ಕೂತ್ಕೊಳ್ತ್ರಿ, ಆಮೇಲೆ ಆಫೀಸ್ಗೆ ಹೋಗಿ ಆಫೀಸ್ ಚೇರ್ ಅಲ್ಲಿ ಕೂತ್ಕೊಳ್ತ್ರಿ, ಆಫೀಸ್ ಚೇರ್ ಅಲ್ಲಿ ಕೂತು ಕೆಲಸ ಮಾಡಿ 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 ಮತ್ತೆ ಮನೆಗೆ ಬಂದು ಸುಸ್ತಾಗಿದೆ ಅಂತ ಮತ್ತೆ ಸೋಫಾದ ಮೇಲೆ ಕೂತ್ಕೊಂಡು ಟೀ ಕುಡಿತ್ರಿ, ಟಿವಿ ನೋಡ್ತ್ರಿ, ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಡಿನ್ನರ್ ಮಾಡ್ತ್ರಿ, ಅದಾದ್ಮೇಲೆ ಏನ್ ಮಾಡ್ತೀರಿ, ಮತ್ತೆ ಸೋಫಾದ ಮೇಲೆ ಕೂತ್ಕೊಂಡು ಟಿವಿ ನೋಡ್ತ್ರಿ, ಆಮೇಲೆ ಮಲಿಕೊಳ್ತ್ರಿ. ಇದರಲ್ಲಿ ಎಷ್ಟು ಕೂತ್ಕೊಳ್ಳೋದಿದೆ ನೋಡ್ರಿ. ಸೊ ಓವರ್ ಆಲ್ ಸಿಟಿಯಲ್ಲಿ ಇರುವಂತರು, ಇವನ್ ವಿಲೇಜ್ ಅಲ್ಲಿ ಇರುವಂತರು ಇತ್ತೀಚಿನ ದಿನಗಳಲ್ಲಿ ಒಂದು 2,000ದಿಂದ 3,000 ಸ್ಟೆಪ್ ದಿನದಲ್ಲಿ ಹಾಕ್ತಾರೆ. ಅದೇ ರೆಕಮೆಂಡೆಡ್ ಏನು ಹೆಲ್ದಿ ಸ್ಟೆಪ್ಸ್, ಹೆಲ್ದಿ ಟಾರ್ಗೆಟ್ ಎಷ್ಟು ಸ್ಟೆಪ್ಸ್ ಇರಬೇಕು ಪರ್ ಡೇ ಅಂದ್ರೆ 8,000ದಿಂದ 10,000 ನಡಿಗೆ ಇರಬೇಕು, ಅಂದ್ರೆ ಸ್ಟೆಪ್ಸ್ ಕೌಂಟ್ ನಾವು ಮಾಡಿದ್ರೆ. ಆಮೇಲೆ ಕೆಲವರು ಒಂದು ವಾದಿ ಮಾಡ್ತಾರೆ, ಇದೇ ತರನಾದಂತ ಊಟ ನಮ್ಮ ಅಜ್ಜ ಮಾಡ್ತಿದ್ರು, ಅಜ್ಜಿ ಮಾಡ್ತಾ ಇದ್ರು, ಅವರು ಇದನ್ನೇ ತಿಂತಾ ಇದ್ರು ಅಂತ ಹೇಳ್ತಾರೆ. ಆಕ್ಚುಲಿ ಅವರು ಅಷ್ಟು ಹೆಚ್ಚು, ನಿಮ್ಗಿನ್ನೂ ಹೆಚ್ಚು ಊಟ ಮಾಡ್ತಿದ್ರು ಅಥವಾ ನಿಮ್ಮಷ್ಟೇ ಊಟ ಮಾಡ್ತಿದ್ರು. ನಮ್ಮ ಅಜ್ಜಿ ಅಜ್ಜ ಏನ್ ಮಾಡ್ತಾ ಇದ್ರು, ಅವರು ಏನೋ ಹಳ್ಳಿಯಲ್ಲಿ ಇರ್ತಾ ಇದ್ರು. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಈ ಕಣಗಳಿಗೆ ಹೋಗಿ ಬರ್ತಾ ಇದ್ರು, ಏನು ದನ ಕರುಗಳಿಗೆ ಮೇವ್ ಹಾಕಕ್ ಹೋಗ್ತಿದ್ರು, ಅದಾದ್ಮೇಲೆ ಮತ್ತೆ ಮನೆಗೆ ಬಂದು ಊಟ ಗಿಟ ಮಾಡಿ ಮತ್ತೆ ಹೊಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು, ಹೊಲದಲ್ಲಿ ದಿನ ಪೂರ್ತಿ ಕೆಲಸ ಮಾಡ್ತಾ ಇದ್ರು ಬಿಸಿಲಲ್ಲಿ, ಮತ್ತೆ ಮನೆಗೆ ನಡ್ಕೊಂಡು ಬರ್ತಾ ಇದ್ರು, ನಡ್ಕೊಂಡು ಬಂದು ಸ್ವಲ್ಪ ಟೀ ಕುಡಿದು ಮತ್ತೆ ಈ ಕಣಗಳಿಗೆ ಹೋಗ್ತಾ ಇದ್ರು, ಮೇವು ತರ್ತಾ ಇದ್ರು ದನಗಳಿಗೆ, ಆಮೇಲೆ ಊಟ ಆದ್ಮೇಲೆ ಅಲ್ಲಿ ಓಡಾಡಿ ಮಲ್ಕೊಳ್ತಿದ್ರು. ದಿನಂಪ್ರತಿ ಅವರು ಆಕ್ಟಿವ್ ಆಗಿ ಇರ್ತಾ ಇದ್ರು, ಓಡಾಡ್ತಾ ಇದ್ರು, ತಮ್ಮ ಕೆಲಸ ತಾವೇ ಮಾಡ್ಕೊಳ್ತಿದ್ರು, ಬಟ್ಟೆ ತೊಳ್ಕೊಳ್ತಾ ಇದ್ರು, ಮನೆ ಕೆಲ್ಸಗೂ ಮಾಡ್ತಾ ಇದ್ರು, ಈ ಸಗಣಿ ಬಳಿತಾ ಇದ್ರು. ಇಷ್ಟೆಲ್ಲ ಅವರು ದಿನಂಪ್ರತಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಓಡಾಡಿ ಕೆಲಸ ಮಾಡ್ತಾ ಇದ್ರು. ಅದೇ ನಾವು ಮಾಡೋದಿಲ್ಲ, ಎಲ್ಲ ಆಟೋಮೇಟೆಡ್ ಆಗಿದೆ, ಕಾರ್ ಇದೆ, ಬೈಕ್ ಇದೆ, ಕೂತ್ಕೊಳ್ತೀವಿ. ಸೊ ಈ ತರ ಎಲ್ಲ ಕೂತ್ಕೊಳ್ಳೋದು ಒಂದು ರೋಗ ಆಗಿ ಅದು ಲೋ ಮೂಮೆಂಟ್ ಏನಾಗ್ತದೆ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಲಿಕ್ಕೆ ಕಾರಣ ಮಾಡ್ಕೊಳ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಕೂತುಕೊಳ್ಳುವ ಒಂದು ರೋಗದಿಂದ ಮುಕ್ತರಾಗ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಹೇಳ್ತೀನಿ ನೋಡ್ರಿ, ಜೀವನದಲ್ಲಿ ಒಂದು ಒತ್ತಡ, ಅದೇನು ಸ್ಟ್ರೆಸ್, ಮತ್ತೆ ಕಡಿಮೆ ನಿದ್ದೆ, ಮತ್ತೆ ಟೀ ಕಲ್ಚರ್ ನಮ್ಮ ಸೌತ್ ಇಂಡಿಯನ್ಸ್ ಅಲ್ಲಿ ಇದು ಹೆಚ್ಚು ಇದೆ ಅನ್ಕೊಳ್ರಿ. ಸ್ಪೆಷಲಿ ಈಗ ಆಫೀಸ್ ಗೋವರ್ ಏನಿರ್ತಾರಲ್ಲ, ಇದು ಅವರು ಎಷ್ಟು ಒತ್ತಡ ಇರ್ತದೆ ಅವರಿಗೆ ಜೀವನದಲ್ಲಿ ಅಂತಂದ್ರೆ, ಆಫೀಸ್ ಪ್ರೆಷರ್ ಇರುತ್ತೆ, ಟ್ರಾಫಿಕ್, ಎಸ್ಪೆಷಲಿ ಬೆಂಗಳೂರಲ್ಲಿ ಇರೋಂಥವ್ರು ಅಥವಾ ಸಿಟಿಯಲ್ಲಿ ಇರೋಂಥವ್ರು ಟ್ರಾಫಿಕ್ ಅದೊಂದು ಸ್ಟ್ರೆಸ್ ಇರ್ತದೆ. ಅದಾದ್ಮೇಲೆ ಕೆಲವು ಡೆಡ್ ಲೈನ್ ಅವರು ಕಂಪ್ಲೀಟ್ ಮಾಡ್ಬೇಕಾಗತ್ತೆ, ಒಂದು ಟಾರ್ಗೆಟ್ ಇರ್ತದೆ ಅವರಿಗೆ. ಆಮೇಲೆ ಫ್ಯಾಮಿಲಿ ಟೆನ್ಷನ್ ಇರ್ತಾವ ಅನ್ಕೊಳ್ರಿ. ಇವೆಲ್ಲವೂ ಒಂಥರನಾದಂತ ಸ್ಟ್ರೆಸ್. ಈ ಕ್ರಾನಿಕ್ ಸ್ಟ್ರೆಸ್, ದಿನಂಪ್ರತಿ ಸ್ಟ್ರೆಸ್ ಒಳಗಡೆ ಇರ್ತದೆ, ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಒಳಗಡೆ ಆ ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ ಇರೋದ್ರಿಂದ ಏನಾಗ್ತದೆ, ಈ ಕಾರ್ಟಿಸಾಲ್ ಅನ್ನೋದು ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದು ಒಂಥರ ಎಮರ್ಜೆನ್ಸಿ ಹಾರ್ಮೋನ್. ಯಾಕಂದ್ರೆ ನಮ್ಮ ಬಾಡಿ, ನೀವು ಸ್ಟ್ರೆಸ್ ಇದ್ದ ತಕ್ಷಣನೇ
ಅವ್ರ ಬಾಡಿ ಅನ್ಕೊಳ್ತದೆ ಇವನು ಎಮರ್ಜೆನ್ಸಿಯಲ್ಲಿ ಇದಾನ ಅಂತ ಹೇಳಿ ಕಾರ್ಟಿಸಾಲ್ ರಿಲೀಸ್ ಮಾಡಿ, ಕಾರ್ಟಿಸಾಲ್ ಏನ್ ಮಾಡುತ್ತೆ, ಇದು ಲಿವರ್ ಅಲ್ಲಿ ಗ್ಲೂಕೋಸ್ ಅನ್ನು ಉತ್ಪತ್ತಿ ಮಾಡಿ ರಕ್ತದಲ್ಲಿ ಬಿಡುತ್ತೆ. ಅದು ರಕ್ತದಲ್ಲಿ ಎಷ್ಟಿದೆ ಅಂತ ಆಲೋಚನೆ ಮಾಡಲ್ಲ, ನೀವು ಸ್ಟ್ರೆಸ್ ಅಲ್ಲಿ ಇದೀರಿ ಅಂತ ಹೇಳಿ ಎಮರ್ಜೆನ್ಸಿ ಆಗಿ ಒಂದು ಸಪ್ಲೈ ಮಾಡ್ಬೇಕು, ಎಮರ್ಜೆನ್ಸಿ ಹಾರ್ಮೋನ್ ಏನ್ ಮಾಡ್ತದೆ, ಇದು ಒಂಥರ ಈ ಕಾರನ್ನ ಈ ಸ್ಪೋರ್ಟ್ಸ್ ಗೇರ್ ಅಲ್ಲಿ ಓಡಿಸಿದಾಗ, ಈ ಸ್ಪೋರ್ಟ್ಸ್ ಗೇರ್ ಯಾಕ್ರಿ ಕಾರ್ ಎಷ್ಟು ಎಲ್ಲ ಮೈ ಚಳಿ ಬಿಟ್ಟು ಓಡ್ತದೆ, ಯಾಕಂದ್ರೆ ಅದು ಅದಕ್ಕೆ ಅಷ್ಟು ಫ್ಯೂಯಲ್ ಯೂಸ್ ಆಗುತ್ತೆ. ಅದೇ ತರ ನಮ್ಮ ಬಾಡಿ ಸ್ಪೋರ್ಟ್ಸ್ ಗೇರ್ ಏನು ಸ್ಪೋರ್ಟ್ಸ್ ಮೋಡ್ ಹೋದಾಗ ಏನಾಗ್ತದೆ, ಸ್ಟ್ರೆಸ್ ಅಲ್ಲಿ ಇದ್ದಾಗ ಏನಾಗ್ತದೆ, ಕಾರ್ಟಿಸಾಲ್ ರಿಲೀಸ್ ಮಾಡಿ ಗ್ಲೂಕೋಸ್ ಅನ್ನು ಉತ್ಪತ್ತಿ ಮಾಡಿ ಬಿಡ್ತದೆ. ಹಂಗಾಗಿ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗಿ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ. ಇವನ್ ಕಾರ್ಟಿಸಾಲ್ ಇನ್ಸುಲಿನ್ ಕೆಲಸನ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ಲಿಕ್ಕೆ ಕಾರ್ಟಿಸಾಲ್ ಒಂದು ಮುಖ್ಯ ಕಾರಣ ಆಗಿ ದಿನಂಪ್ರತಿ ಇದೇ ತರ ಇದ್ದಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಯಾಬಿಟಿಸ್ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ನಿದ್ದೆ, ನೀವು ನೋಡ್ರಿ ಈ ಸ್ಲೀಪಿಂಗ್ ಲೆಸ್ ದೆನ್ 6 hours ಇಟ್ ಇನ್ಕ್ರೀಸಸ್ ದಿ ರಿಸ್ಕ್ ಆಫ್ ಡಯಾಬಿಟಿಸ್ ಬೈ 40% ಅಂತ ಹೇಳ್ತಾರೆ. ಕಡಿಮೆ ನಿದ್ದೆ ಮಾಡಿದಷ್ಟು ಇದು ಡಯಾಬಿಟಿಸ್ ಬರ್ಲಿಕ್ಕೆ ಒಂದು ರಿಸ್ಕ್ ಆಗುತ್ತೆ, ಒಂದು ಮುಖ್ಯ ಕಾರಣ ಆಗ್ತದೆ. ಅದಕ್ಕೋಸ್ಕರ ಮಿನಿಮಮ್ 7 to 8 hours ಸೌಂಡ್ ಸ್ಲೀಪ್ ಇರಬೇಕು, ಅಂದ್ರೆ ಸುಖಕರವಾದ ನಿದ್ರೆ ಇರಬೇಕು. ಈ ಕಡಿಮೆ ನಿದ್ದೆ ಮಾಡಿದ್ರಿಂದ ಏನಾಗ್ತದೆ, ಏನಕ್ಕೆ ಡಯಾಬಿಟಿಸ್ ಬರ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಕಡಿಮೆ ನಿದ್ದೆ ಮಾಡಿದಾಗ ಸ್ಟ್ರೆಸ್ ಹಾರ್ಮೋನು ಕಾರ್ಟಿಸಾಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ಅಗೇನ್ ಏನ್ ಮಾಡುತ್ತೆ, ಲಿವರಿಗೆ ಹೋಗಿ ಅಲ್ಲಿ ಗ್ಲೂಕೋಸ್ ಅನ್ನು ಉತ್ಪತ್ತಿ ಮಾಡಿ ಗ್ಲೂಕೋಸ್ ಹೆಚ್ಚಾಗಂಗ್ ಮಾಡುತ್ತೆ. ಮತ್ತೆ ಈ ಕಾರ್ಟಿಸಾಲ್ ಇನ್ಸುಲಿನ್ ಕೆಲಸನ ಅಪೋಸಿಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಇನ್ಸುಲಿನ್ ತನ್ನ ಕೆಲಸವನ್ನು ಮಾಡುವುದನ್ನು ತಡೆಗಟ್ಟುತ್ತೆ, ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಇದು ಕೆಲಸ ಮಾಡುತ್ತೆ. ಇನ್ಸುಲಿನ್ ಏನಕ್ಕೆ ಮುಖ್ಯ ಅಂತ ನಾನು ನನ್ನ ಮೊದಲೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಕೊಳ್ರಿ. ಸೊ ನಾವು ಹೆಚ್ಚು ಜಾಗರಣೆ ಮಾಡಿದಷ್ಟು ಶುಗರ್ ಜಾಗೃತವಾಗಿ ಬಿಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಎಷ್ಟು ಜಾಗರಣೆ ಮಾಡ್ತೀರಿ ಅಷ್ಟು ನಿಮ್ಮ ಶುಗರ್ ಜಾಗೃತವಾಗಿ ಜಾಸ್ತಿ ಹೆಚ್ಚಾಗಿ ಹೋಗುತ್ತೆ, ಡಯಾಬಿಟಿಸ್ ಆಗೋ ಕಾರಣವನ್ನು ಆಗುತ್ತೆ. ಅದಾದ್ಮೇಲೆ ಟೀ ಕಲ್ಚರ್ ಅಂತಾನೆ ಹೇಳೋಣ ನಾವು, ಯಾಕಂದ್ರೆ ಸೌತ್ ಇಂಡಿಯನ್ಸ್ ಮಿನಿಮಮ್ ದಿನದಲ್ಲಿ 3 ಸರಿ ಅಂತಾದ್ರೂ ಗ್ಯಾರಂಟಿ ಟೀ ಕುಡಿತಾರೆ. ಕೆಲವರು 5 ಸರಿ ಕುಡಿತಾರೆ, ಕೆಲವರು 10 ಸರಿ ಟೀ ಕುಡಿತಾರೆ. ಎವ್ರಿ ಟೈಮ್ ಈ ಶುಗರ್ ಜೊತೆ ಟೀ ಕುಡಿದಾಗ ನೋಡ್ರಿ ಎಷ್ಟು, ಅದ್ರ ಜೊತೆ ಬರೀ ಟೀ ಒಂದಲ್ಲ, ಬಿಸ್ಕೆಟ್ ಆಡ್ ಮಾಡ್ತಾರೆ, ಒಂದೊಂದ್ಸರಿ ಬ್ರೆಡ್ ಆಡ್ ಮಾಡ್ತಾರೆ, ಬ್ರೆಡ್ ಎತ್ಕೊಂಡು ತಿಂತಾರೆ, ಬೇಕರಿ ಐಟಮ್ ಜೊತೆಗೆ ತಿಂತಾರೆ, ಅಥವಾ ಚಿಪ್ಸ್ ಆ ತರದ್ದೆಲ್ಲ ತಿಂತಾರೆ. ಎಷ್ಟು ದಿನಂಪ್ರತಿ ನೀವು ಒಂದು 3 ಇಂದ 10 ಸರಿ ಟೀ ಕುಡಿದ್ರೆ ಅಷ್ಟು ಶುಗರ್ ನಾವು ಆಡ್ ಮಾಡ್ದಂಗೆ ಆಗುತ್ತೆ ಎವ್ರಿ ಟೈಮ್. ಅಂದ್ರೆ ಈ ತರ ನಾವು ಎವ್ರಿ ಟೈಮ್ ನೀವು ಶುಗರ್ ಟೀ ಕುಡಿದಾಗ ಶುಗರ್ ಜೊತೆ ಅದು ಇನ್ಸುಲಿನ್ ಇನ್ಸುಲಿನ್ ಸ್ಪೈಕ್ ಆಗಿ ಡಯಾಬಿಟಿಸ್ ಬರಲಿಕ್ಕೆ ಕಾರಣವನ್ನು ಮಾಡಿಕೊಳ್ತದೆ. ಸೊ ನಾನು ಇದುವರೆಗೂ ಏನ್ ಹೇಳಿದ್ನಿ ಅಂದ್ರೆ, ಈ ಸೌತ್ ಇಂಡಿಯನ್ಸ್ಗೆ ಡಯಾಬಿಟಿಸ್ ಹೆಚ್ಚು ಬರ್ಲಿಕ್ಕೆ ಕಾರಣ, ಒಂದು ಸಮ್ಮರಿಯಾಗಿ ಹೇಳ್ಬೇಕಂದ್ರೆ, ಒಂದು ಜೆನೆಟಿಕ್ಸ್ ಇರ್ಬೋದು, ಥಿನ್ ಫ್ಯಾಟ್ ಬಾಡಿ ಫಿನೋಟೈಪ್ ಅಂತ ಏನಂತ ಹೇಳಿದ್ನಲ್ಲ ನಾನು, ಅಂದ್ರೆ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತೇಳಿ, ಅಂದ್ರೆ ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮ ಅನ್ನೋದು ಆ ತರದ್ದೊಂದು ಕಾನ್ಸೆಪ್ಟ್ ಥ್ರಿಫ್ಟಿ ಜೀನ್ಸ್ ಇಂದ. ಅದು ಒಂದು ಕಾರ್ಬೋಹೈಡ್ರೇಟ್ ಹೆವಿ ರೈಸ್ ಬೇಸ್ಡ್ ಡಯಟ್ ಇರ್ಬೋದು, ಅಥವಾ ಸಿಟ್ಟಿಂಗ್ ಲೈಫ್ ಸ್ಟೈಲ್, ಸಿಟ್ಟಿಂಗ್ ಕಲ್ಚರ್ ಅಂದ್ರೆ ಕೂತುಕೊಳ್ಳುವ ಒಂದು ರೋಗ ಅದರಿಂದ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಸ್ಲೀಪ್, ಮತ್ತೆ ಹೈ ಸ್ಟ್ರೆಸ್ ಲೆವೆಲ್ಸ್, ಅದಾದ್ಮೇಲೆ ಟೀ ಕಾಫಿ ಬಿಸ್ಕೆಟ್ಸ್ ಮಲ್ಟಿಪಲ್ ಟೈಮ್ಸ್ ಆಗಿ ತಗೊಳೋದು, ಆಮೇಲೆ ಬೆಲ್ಲಿ ಫ್ಯಾಟ್ ವಿಸರಲ್ ಫ್ಯಾಟ್ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗೋದು, ಆಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್ ಹೈ ಕಾರ್ಬೋಹೈಡ್ರೇಟ್ ಫುಡ್ ಹ್ಯಾಬಿಟ್ ಏನಿದೆ, ಸೊ ಅದರಿಂದನೂ ನಮಗೆ ಒಂದು ಡಯಾಬಿಟಿಸ್ ಹೆಚ್ಚು ಬರ್ಲಿಕ್ಕೆ ಕಾರಣ ಇರ್ಬೋದು ಅಂತ, ಸೌತ್ ಇಂಡಿಯಾದಲ್ಲಿ ಇರ್ಬೋದು ಅಂತ ಒಂದು ಕಾರಣಗಳನ್ನು ಕೊಡ್ತೇವೆ. ಸೊ ಈ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಪ್ರೀ ಡಯಾಬಿಟಿಸ್ ಅಂತ ಹೇಳಿ ಒಂದಿರುತ್ತೆ, ಅಂದ್ರೆ ಡಯಾಬಿಟಿಸ್ ಬರೋದಕ್ಕಿಂತ ಮುಂಚೆ ಒಂದು ಡಯಾಬಿಟಿಸ್, ಪ್ರೀ ಡಯಾಬಿಟಿಸ್ ಹೇಗೆ ಆಗುತ್ತೆ, ಅದು ಡಯಾಬಿಟಿಸ್ ಆಗಿ ಕನ್ವರ್ಟ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ಚಾನಲ್ ಡಿಯರ್ ಡಯಾಬಿಟಿಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಈ ವಿಡಿಯೋನ ಕರ್ನಾಟಕದ ಜನತೆಯ ಜೊತೆಗೆ ಹಂಚಿಕೊಳ್ರಿ, ಯಾಕಂದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಜನಗಳಿಗೆ ತಲುಪಬೇಕು. ಅದನ್ನ ನೋಡಿ ತಿಳ್ಕೊಂಡು ಡಯಾಬಿಟಿಸ್ ಬರೋದನ್ನ ತಡೆಗಟ್ಟಲಿಕ್ಕೆ ಒಂದು ಅನುಕೂಲ ಆಗುತ್ತೆ, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ದಂಗಾಗುತ್ತೆ. ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋ ಪ್ರೀ ಡಯಾಬಿಟಿಸ್ ಹೌ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಡಯಾಬಿಟಿಸ್ ಮೆಲಿಟಸ್ ಅನ್ನೋದನ್ನ ಆ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.